ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಬಟರ್ ಮಸಾಲ. ಪನ್ನೀರ್ ಬಟರ್ ಮಸಾಲ ಮಾಡೋದಕ್ಕೆ ನಾನು ಮೊದಲಿಗೆ ಪನ್ನೀರನ್ನ ತೊಗೊಂಡು ನೀಟಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿಕೊಂಡು ನಂತರ ಒಂದು ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಬಟರ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟು ಹಾಗೆ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ನೀಟಾಗಿ ಫ್ರೈನ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. 2 ಆನಿಯನ್ ಹಾಗೆ 2 ರಿಂದ 3 ಟೊಮೊಟೊನ ತೊಗೊಂಡು ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಹೋಟೆಲ್ಗಳಲ್ಲಿ ಮತ್ತು ಡಾಬಾಗಳಲ್ಲಿ ಸೇಮ್ ಟೇಸ್ಟ್ನ ಕೊಡ್ತಾರೆ. ನಾನು ತೋರಿಸುವಂಥ ಪ್ರೊಸೀಜರ್ನ ಒಂದ್ಸಲ ಫಾಲೋ ಮಾಡಿ ನೋಡಿ. ನಿಜವಾಗ್ಲೂ ಪನ್ನೀರ್ ಬಟರ್ ಮಸಾಲ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಈರುಳ್ಳಿ ಹಾಗೆ ಟೊಮೊಟೊ ಎರಡನ್ನೂ ಕಟ್ ಮಾಡಿ ಹಾಕ್ಕೊಂಡಾದ್ಮೇಲೆ ಜೊತೆಗೆ ಸ್ವಲ್ಪ ಹಸಿರುಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಲವಂಗ, ಏಲಕ್ಕಿ ಹಾಗೆ ಒಂದು ಮರಾಠಿ ಮೊಗ್ಗು, ಒಣಮೆಣಸಿನ್ಕಾಯಿ, ಚಕ್ಕೆ, ಪಲಾವ್ ಎಲೆ ಹಾಗೆ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರು ಜೊತೆಗೆ ಬಟರ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯೋಕ್ಕೆ ಬಿಡ್ತೀನಿ. ಅದು ನೀಟಾಗಿ ಬೆಂದ ಮೇಲೆ ಗೊತ್ತಾಗತ್ತೆ ನಿಮಗೆ. ನೋಡ್ತಿರ್ಬೋದು ನೀವು ಈಗ ತುಂಬಾ ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ. ಈ ಟೈಮಲ್ಲಿ ಅದನ್ನು ಸ್ವಲ್ಪ ತಣಿಯೋಕ್ಕೆ ಬಿಟ್ಬಿಟ್ಟು ಒಂದು ಜಾರ್ಗೆ ಹಾಕಿ ನೀಟಾಗಿ ಅದನ್ನು ರುಬ್ಕೊಳ್ಳೋಣ. ರುಬ್ಕೊಂಡಾದಮೇಲೆ ನೀವು ನೋಡ್ತಿರ್ಬೋದು ಎಷ್ಟು ಸಣ್ಣದಾಗಿ ರುಬ್ಬಿದೆ ಅಂತ. ಇಷ್ಟು ಸಣ್ಣದಾಗಿ ರುಬ್ಕೊಂಡ್ರೆ ಪನ್ನೀರ್ ಬಟರ್ ಮಸಾಲ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದು ಪ್ಯಾನ್ನ ಇಟ್ಕೊಂಡು ಸ್ವಲ್ಪ ಬಟರ್ನ ಹಾಕ್ಕೊಂಡು ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದಂತಹ ಗ್ರೇವಿನ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಅದು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಮೇಲೆ ನಾವು ಮೊದಲೇ ಪನ್ನೀರ್ ಕ್ಯೂಬ್ಸನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದನ್ನು ಇದಕ್ಕೆ ಆ್ಯಡ್ ಮಾಡಿ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕಿದ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಪನ್ನೀರ್ ಬಟರ್ ಮಸಾಲ ರೆಡಿಯಾಗೇ ಹೋಯಿತು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ.